ಅಥವಾ ಅಕ್ಕ ಮತ್ತು ತಮ್ಮ ಆಗ್ಬೋದು, ಅಣ್ಣ ಆಗಬಹುದು, ಒಂದಷ್ಟು ಮಾನಸಿಕವಾಗಿ ಕಿರಿಕಿರಿ ಆಗಿರುವಂಥದ್ದು, ಇಂಥದ್ದನ್ನೆಲ್ಲ ಸರಿಪಡಿಸಿಕೊಳ್ಳುವಂತಹ ಒಂದಷ್ಟು ಅವಕಾಶಗಳು ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ಒಂದಷ್ಟು ಬಿಸ್ನೆಸ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುವಂಥದ್ದು ಸಿಂಹರಾಶಿಯವರಿಗೆ ಇರುತ್ತೆ. ಇನ್ನು ತುಲಾರಾಶಿಯವರು, ಇವತ್ತು ತುಲಾರಾಶಿಯವರು ಯಾರೆಲ್ಲ ಇದ್ದೀರಾ, ವಿದ್ಯಾವಂತರು ಭಾಳಷ್ಟು ಇದ್ದಾರೆ, ಮತ್ತು ಒಂದಷ್ಟು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಒಂದಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ. ಭಾಳ ಜನ ವಿದೇಶಕ್ಕೋಸ್ಕರ ನಾನು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂಥವ್ರಿಗಂತೂ 2026 ಅದರಲ್ಲಿ ಸಂಕ್ರಾಂತಿ ಹಬ್ಬ ಆದಮೇಲೆ ಭಾಳ ಚೆನ್ನಾಗಿದೆ. ಹಾಗೆ ಸಂಕ್ರಾಂತಿ ಹಬ್ಬ ಆದಮೇಲೆ ಏನಾಗುತ್ತೆ ಅಂದರೆ, ಈಗ ಎಕ್ಸಾಮ್ಗಳು ಬರುತ್ತೆ, ಒಂದಷ್ಟು ಇಲ್ಲಿ ಒಳ್ಳೆಯ ರಿಸಲ್ಟ್ ಬಂದ ಮೇಲೆ ವಿದೇಶಕ್ಕೂ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಅನುಕೂಲ ಆದಂಥದ್ದು ಅಂತ ಹೇಳ್ತೀವಿ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟೋ ಜನ ಇದ್ದೀರ ತುಲಾರಾಶಿಯವರು, ಅಂಥವ್ರಿಗೂ ಈ 2026 ಅನ್ನುವಂಥದ್ದು ಒಂದಷ್ಟು ಇಂಪ್ರೂವ್ಮೆಂಟು ಈ ಮಕರ ಸಂಕ್ರಾಂತಿ ಆದ ಮೇಲೆ ಒಂದಷ್ಟು ಒಳ್ಳೆಯ ಒಂದು ಅವಕಾಶಗಳು ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಅದರ ಜೊತೆಗೆ ಧನುರಾಶಿವರೆಗಂತೂ ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಧನುರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ನೋಡಿ, ದ್ವಿತೀಯ ಸ್ಥಾನದಲ್ಲಿ ಒಂದಷ್ಟು ಗ್ರಹಗಳ ಸಂಯೋಗಗಳು ನಡೆಯುತ್ತೆ, ಒಂದಷ್ಟು ಗ್ರಹಗಳ ಬಲಿಷ್ಠವಾಗಿ ಒಂದು 4-5 ಗ್ರಹಗಳು ಒಟ್ಟಾರೆ ಒಂದಷ್ಟು ತಿಂಗಳ ಕಾಲ ಇರುತ್ತೆ. ಮತ್ತು ಅದರ ಜೊತೆಗೆ ರವಿ ದ್ವಿತೀಯ ಸ್ಥಾನದಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ ನೋಡಿ. ಈ ಥರ ಕಾಂಬಿನೇಷನ್ಸ್ ಇರೋವಂಥವ್ರಿಗೆ, ಧನುರಾಶಿಯವರಿಗೆ ಪ್ರಮುಖವಾಗಿ ಸಪ್ತಮದಲ್ಲಿತ್ತು ಅಂದರೆ ಗುರು ವಿವಾಹ ಶುಭ ಕಾರ್ಯಗಳು ಆಗುತ್ತೆ ಅಂತ ಹೇಳುತ್ತೆ. ಅದು ಭಾಳ ಪ್ಲಸ್ ಪಾಯಿಂಟು. ಎರಡನೇದು, ದ್ವಿತೀಯ ಸ್ಥಾನದಲ್ಲಿ ರವಿ ಬಂದಾಗ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುವಂಥ ಸಾಧ್ಯತೆಗಳು ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹೇಳುತ್ತೆ. ಮತ್ತು ಅದರ ಜೊತೆಗೆ ಮಕರ ರಾಶಿಗೆ ರವಿ ಬದಲಾವಣೆ ಆಗಿರೋದ್ರಿಂದ ಏನು 1 ತಿಂಗಳ ಕಾಲ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಅಂದ್ರೇನು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹದ್ದು ಅನುಕೂಲ ಆಗುತ್ತೆ. ಆರೋಗ್ಯ ಮುಖ್ಯವಾಗಿ, ಇವತ್ತು ಎಷ್ಟೇ ಆಸ್ತಿ ಎಷ್ಟೇ ಸಂಪಾದನೆ ಮಾಡಿದ್ರೇನು ಆರೋಗ್ಯ ಸರಿ ಇಲ್ಲ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಸಂಕ್ರಾಂತಿ ಹಬ್ಬ ಆದ ಮೇಲೆ ಆರೋಗ್ಯ ಅಂತೂ ಭಾಳ ಚೆನ್ನಾಗಿರುತ್ತೆ, ಬಹಳ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ. ಇನ್ನೊಂದು ರಾಶಿ ಯಾವುದಪ್ಪ ಅಂದರೆ ಕುಂಭರಾಶಿ. ಯಾಕಂತ ಹೇಳಿದ್ರೆ ಕುಂಭರಾಶಿಗೆ ಈಗಾಗಲೇ 7.5 ಕೊನೆಯ ಹಂತದಲ್ಲಿ ಇರೋವಂಥದ್ದು ನಾವು ನೋಡ್ಬೋದು. ಎರಡನೇದು, ಈ 12ನೇ ಮನೆಯಲ್ಲಿ ಏನು ರವಿ ಬದಲಾವಣೆ ಆಗ್ತಾ ಇದೆ, ಒಂದಷ್ಟು ತಂದೆ ಮಕ್ಕಳ ನಡುವೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದ್ರೇನು, ಒಂದಷ್ಟು ಸಮಸ್ಯೆಗಳು ಬಂದ್ರೇನು ಈ ಪಂಚಮ ಸ್ಥಾನದಲ್ಲಿರುವಂಥ ಗುರು ಒಂದಷ್ಟು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲಿ ಪ್ರಮುಖವಾಗಿ ಬಿಸ್ನೆಸ್ ಅನ್ನೋದಲ್ಲ, ಒಂದಷ್ಟು ಕೆಲಸದಲ್ಲಿ ಇರುವಂಥವ್ರಿಗೂ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಅನುಕೂಲ ಆಗುತ್ತೆ. ಅಥವಾ ಏನಾದರೂ ವರ್ಗಾವಣೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಇರೋವಂಥ ಕೆಲಸ ಸರಿ ಇಲ್ಲ, ಬೇರೆ ಕೆಲಸ ನೋಡೋಣ ಅನ್ನುವಂಥದ್ದು ಏನಾದರೂ ಪ್ರಯತ್ನ ಮಾಡುವಂಥವ್ರು ಯಾರೆಲ್ಲ ಕುಂಭರಾಶಿ ಇರ್ತಾರೋ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ಈ ರಾಶಿಯವರೆಗೆ ಈ ಸಂಕ್ರಾಂತಿ ಹಬ್ಬದ ನಂತರ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಕಂಡುಬರುತ್ತೆ. ಸರಿ ಗುರುಜಿ, ಪಾಸಿಟಿವ್ ಯಾವುದಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಕೆಲವು ರಾಶಿಗಳಿಗೆ ಒಂದು ಸಣ್ಣ ಆರೋಗ್ಯ ಸಮಸ್ಯೆನೋ ಅಥವಾ ಆರ್ಥಿಕ ಸಮಸ್ಯೆನೋ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆನೋ, ಅಂದ್ಕೊಂಡಿದ್ದ ಕೆಲಸ ಸ್ವಲ್ಪ ಹಿನ್ನಡೆ ಆಗತ್ತೆ ಅಂತಹ ರಾಶಿಗಳು ಇದ್ದರೆ ಪರಿಹಾರ ಅನ್ನೋದು ಏನಾದರೂ ಇದೆಯಾ? ಈ ಮಕರ ಜ್ಯೋತಿಯಂದು ಅಥವಾ ಮಕರ ಸಂಕ್ರಾಂತಿಯಂದು ಈ ಥರ ಸಂಕಲ್ಪ ಮಾಡ್ಕೋಬೇಕು, ಈ ಥರ ಆರಾಧನೆ ಮಾಡ್ಕೊಳ್ಬೇಕು, ಈ ದೇವರ ಮೊರೆ ಹೋಗಬೇಕು, ಈ ಥರದ್ದು ಏನಾದರೂ ಪರಿಹಾರ ಅನ್ನೋದು ಇದೆಯಾ? ಖಂಡಿತ ಇದೆ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಒಂದಷ್ಟು ಸಮಸ್ಯೆಗಳು ಬಂದಾಗ ಅದಕ್ಕೆ ಆದಂಥ ಒಂದಷ್ಟು ಪರಿಹಾರಗಳನ್ನು ನಾವು ನೋಡಬಹುದು. ಈಗ ನೋಡಿ, ಜನ್ಮ ಶನಿ ಅಂತ ಹೇಳ್ತೀವಿ ಮೀನ ರಾಶಿಯವರೆಗೆ. ಹಾಗಾಗಿ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರ ಮತ್ತೆ ಎಳ್ಳು ದಾನ ಮಾಡೋದು ಬಹಳ ಒಳ್ಳೆಯದು ಮೀನ ರಾಶಿಯವರಿಗೆ. ಅವ್ರಿಗೊಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಸೋಂಬೇರಿತನ ಜಾಸ್ತಿ ಆಗುತ್ತೆ. ಎಜುಕೇಷನ್ ಮಾಡುವಂಥ ಮಕ್ಕಳಂತೂ ಓದೋದ್ರಲ್ಲಿ ಹಿನ್ನಡೆ ಆಗುವಂಥದ್ದು, ಬೇಡವಾದ ದಾರಿಯಲ್ಲಿ ಹೋಗುವಂಥದ್ದು, ಮೈ ಮೇಲೆ ಹೇಳ್ಕೊಳ್ಳುವಂಥದ್ದು ಸಮಸ್ಯೆಗಳು ಬರುತ್ತೆ. ಕೋರ್ಟು ಕಚೇರಿ ಇವೆಲ್ಲವೂ ಈ ಮೇಷರಾಶಿಯವರಿಗೆ ಮತ್ತು ಮೀನರಾಶಿಯವರಿಗೆ ಕಾಡಿಸುತ್ತೆ ಅಂತ ಹೇಳುತ್ತೆ. ಸೊ ಇವರಿಬ್ಬರೂ ಅಷ್ಟೇ ಒಂದು ಸ್ವಲ್ಪ ಎಳ್ಳು, ಎಳ್ಳೆಣ್ಣೆ ಮತ್ತು ಅದರ ಜೊತೆ ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರವನ್ನು ಪೂಜೆ ಮಾಡಿ ಆದಷ್ಟು ದಾನ ಮಾಡೋದು ಬಹಳ ಒಳ್ಳೆಯದು. ಯಾಕಂದರೆ ನಾನು ಆಗಲೇ ಹೇಳಿದೆ, ದಾನಕ್ಕೆ ಶ್ರೇಷ್ಠವಾದಂಥ
ಒಂದು ದಿನ ಅಂತ. ಸೊ ಈ ದಿನ ಮಾಡೋದ್ರಿಂದ ಇಡೀ ವರ್ಷ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಮಿಥುನ ರಾಶಿಗೆ ಜನ್ಮ ಗುರು ಒಂದು ಸ್ವಲ್ಪ ಎಳ್ಳು, ಕಡಲೆಕಾಳು, ಗೋಧಿ ದಾನ ಮಾಡೋದು ಒಳ್ಳೆಯದು. ಜನ್ಮ ಗುರು ಇದ್ದಾಗ ಯಾವಾಗೂ ಯೋಚನೆ, ಚಿಂತೆ, ಟೆನ್ಷನ್ ಜಾಸ್ತಿ, ಇದೆಲ್ಲ ಜಾಸ್ತಿ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಇದ್ದಾನೆ, ಸ್ವಲ್ಪ ಖರ್ಚುಗಳು ಜಾಸ್ತಿ. ಬಹಳ ಬುದ್ಧಿವಂತರಿದ್ದಾರೆ ಕರ್ಕಾಟಕ ರಾಶಿಯವರು, ಆದರೂ ಬೇಡ ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರದಲ್ಲಿ ದುಡ್ಡಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಈ ವರ್ಷದಲ್ಲಿ. ಆದಷ್ಟು ಎಲ್ಲಿವರೆಗೂ ಆ ಥರ ಇರುತ್ತೆ ಅಂದರೆ ಜೂನ್ವರೆಗೂ ಆ ಥರ ಇರುತ್ತೆ. ಯಾವುದೇ ಹೊಸದಾಗಿ ಬಿಸ್ನೆಸ್ ಮಾಡೋದು ಅಥವಾ ಯಾರಿಗೊಂದು ದುಡ್ಡು ಕೊಡೋದು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ಗುರು ದೇವಸ್ಥಾನಗಳಿಗೆ ಹೋಗಿ ಬರೋದು ಅಥವಾ ರಾಘವೇಂದ್ರ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ರೂಢಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಕನ್ಯಾ ರಾಶಿಯವರಿಗಂತೂ ಕೆಲಸದಲ್ಲಿ ಟೆನ್ಷನ್ ಜಾಸ್ತಿ, ಯಾಕಂದರೆ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ, ಮತ್ತು ನಾವು ಪಂಚಮ ಸ್ಥಾನದಲ್ಲಿ ರವಿ ಬದಲಾವಣೆ ಆಗ್ತಾ ಇದ್ದಾನೆ. ಸರ್ಕಾರಿ ಕೆಲಸದವರು ಏನಾದರೂ ಪ್ರಯತ್ನ ಮಾಡೋರಿಗೆ ಅನುಕೂಲ ಆಗ್ಬಿಡುತ್ತೆ, ಕೆಲಸ ಸಿಕ್ಬಿಡುತ್ತೆ. ಕೆಲಸ ಸಿಕ್ಕಿದ್ರೂ ಟೆನ್ಷನ್ ಜಾಸ್ತಿ, ಕೆಲಸದ ಒತ್ತಡಗಳು ಜಾಸ್ತಿ, ಮಾಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಗುರುಬಲ ಇಲ್ಲ, ಪಂಚಮ ಶನಿ ನಡೀತಾ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ಚಂದ್ರನ ಆರಾಧನೆ ಮಾಡುವಂಥದ್ದು, ಅಕ್ಕಿ ಎಳ್ಳು ದಾನ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ರಾಶಿಗಳು ಅಂತ ಬಂದಾಗ ಒಂದಷ್ಟು ಒಳ್ಳೆಯದು ಆಗುತ್ತೆ, ಒಂದಷ್ಟು ಸಮಸ್ಯೆಗಳು ಬರುತ್ತೆ.